ನೀವು ಒಂದು ಭ್ರಮೆನಲ್ಲಿ ಇರಬೇಡಿ ಎಲ್ಲರೂ ಸಹಾಯ ಮಾಡಿದ್ದೀರಾ ಅಂತ. RSS ಅವರು ರಕ್ಷಣೆಗೆ ಬಂದಿಲ್ಲ. ನಮ್ಮ ಭಾಗದ ಜನರಿಗೆ ರಕ್ಷಣೆ ಮಾಡಿದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ಪಟೇಲ್ ಅವರು ಮತ್ತು ಇಂಡಿಯನ್ ಆರ್ಮಿದವರು ಬಂದು ನಮ್ಮ ರಕ್ಷಣೆ ಮಾಡಿದರು. ಆಪರೇಷನ್ ಪೋಲೋ ಮಾಡಿದ್ದು ಪಟೇಲ್ ಅವರು, ನೆಹರು ಅವರು ಮತ್ತು ಆರ್ಮಿದವರು, RSSದವರಲ್ಲ. ನಮ್ಮ ಕಲಬುರ್ಗಿನಲ್ಲಿ RSS ಯಾವುದಾದ್ರೂ ಒಬ್ಬ ಪ್ರಚಾರಕಂದು ಸ್ಟ್ಯಾಚ್ಯೂ ಅದ ಏನಿಲ್ಲ? ಯಾರ್ದಿರೋದು ಸ್ಟ್ಯಾಚ್ಯೂ ಇಲ್ಲಿ ಚೌಕ್ ಬಲ್ಲಿ, ಕಾಮತ್ ಹೋಟೆಲ್ ಬಲ್ಲಿ, ಸಾರಿ ನಿಮ್ಮ ಇದ್ರ ಹೋಟೆಲ್ ಬಲ್ಲಿ, ಜಗತ್ ತಿಮ್ಮಾಪುರಿ ಬಲ್ಲಿ ಯಾರ್ದಿದೆ? ಸರ್ದಾರ್ ವಲ್ಲಭಾಯ್ ಪಟೇಲ್, SVP ಚೌಕ್. ಯಾವನೊಬ್ಬ ಚಡ್ಡಿ ಹಾಕೊಂಡು ನಿಂತಿಲ್ಲ ಅಲ್ಲಿ RSSದು. ಸರ್ದಾರ್ ಪಟೇಲ್ ಅವರ ಒಂದು ದೃಢ ನಿರ್ಧಾರದಿಂದ ಇವತ್ತು ನಾವು ಅಖಂಡ ಭಾರತವನ್ನು ನೋಡ್ತಾ ಇದ್ದೀವಿ. 560 ಸಣ್ಣ ಪುಟ್ಟ ರಾಜ್ಯಗಳು, ಸಂಸ್ಥಾನಗಳು ಒಗ್ಗೂಡಿಸಿ ಇವತ್ತು ಭಾರತ ರಾಷ್ಟ್ರ ಆಗಿದೆ. RSSಯಿಂದ ಅಲ್ಲ. ನಾವು ಕಟ್ಟಿರೋ ರಾಷ್ಟ್ರವನ್ನು ಒಡೆಯಕ್ಕೆ ಹೋಗಿ ನೀವು ಇವತ್ತು ನಮಗೆ ಉಪಚಾರ ಮಾಡ್ತಾ ಇದ್ದೀರಾ. ನನಗೆ ದೇಶದಲ್ಲಿ ಒಂದು ಕಡೆ ಸ್ಟ್ಯಾಚ್ಯೂ ತೋರಿಸ್ಬಿಡ್ರಪ್ಪ RSS ಪ್ರಚಾರಕ್ಕೂ ಸರ್ಸಂಚಾಲಕದ್ದು ಒಂದು ಕಡೆ ಸ್ಟ್ಯಾಚ್ಯೂ ತೋರಿಸಿ ಸಾರ್ವಜನಿಕರು ಸ್ವಪ್ರೇರಣೆಯಿಂದ ಹೌದು ಇವರು ನಿಜವಾದ ದೇಶಭಕ್ತಿಯರು, ಇವರು ನಮಗೆ ರಕ್ಷಿಸಿದ್ದಾರೆ, ಇವರ ಸೇವೆ ಅಪಾರವಾಗಿದೆ ನಮ್ಮ ಸಮಾಜಕ್ಕೆ ಅಂತ ಒಂದು ಸ್ಟ್ಯಾಚ್ಯೂ ತೋರಿಸ್ಬಿಡಿ. ಒಂದು ಸ್ಟ್ಯಾಚ್ಯೂ 100 ವರ್ಷದಲ್ಲಿ. ಸುಮ್ಮನೆ ಇದೆಲ್ಲ ವಾಟ್ಸಪ್ನಲ್ಲಿ ಓದ್ಬಿಟ್ಟು ಮಾತಾಡೋದಲ್ಲ ಸಂತೋಷ್ ಅವರೇ. ನೀವು ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಲೀಡ್ರ್ ಇದ್ದೀರಾ. ಮೊನ್ನೆ ಅಮೇರಿಕಾಗೆಲ್ಲ ಹೋಗಿ ಪಾಪ ಅಮೇರಿಕಾದವರಿಗೆ ಎಲ್ಲ ಕೈಕಾಲು ಬಿದ್ದು ಇಲ್ಲ ನಾವು ಭಯೋತ್ಪಾದಕ ಸಂಘಟನೆದ ಅಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀರಾ. ಅಮೇರಿಕಾದಲ್ಲಿ ಹಿಂದೂ ಸ್ವಯಂ ಸೇವಕ್ ಸಂಘದವರಿಗೆ ಬ್ಯಾನ್ ಮಾಡಬೇಡಿ ಅಂತ ಕೈಕಾಲು ಬಿದ್ದು ಬಂದಿದ್ದೀರಾ. ಅಂತಾರಾಷ್ಟ್ರೀಯ ಲೀಡರ್ ನೀವು. ವಾಟ್ಸ್ಯಾಪಲ್ಲಿ ನೋಡಿಬಿಟ್ಟು ಯಾವನೋ ಬರೆದಿದ್ದಾನೆ ಅಂದ್ಬಿಟ್ಟು ನೀವು ಬಂದು ಹಿಂಗೆ ಹೇಳಿದ್ರೆ ನಮ್ಮ ಕುಟುಂಬಕ್ಕೆ ರಕ್ಷಣೆ ಮಾಡಿದ್ದು ಇಂಡಿಯನ್ ಆರ್ಮಿ, ಪಟೇಲ್ ಅವರು, ನೆಹರು ಅವರು, RSS ಅವರು ಅಲ್ಲಪ್ಪ. ನೀವು ನಿಮ್ಮ RSS ನೀವು ಯಾರು